Lesson number 21.1 Special Files. Special files, different types and uses. First one, Rippler file. Next, Milsa file, crossing file. Next, Barrett file. Next, Tinker file. Next, rotary file. Next, machine file. Different files, different files in addition to the common type of files. Files are also available in a variety of shapes for ಸ್ಪೆಷಲ್ ಅಪ್ಲಿಕೇಶನ್ಸ್. ಈ ಪ್ರತ್ಯೇಕವಾಗಿರ್ತಕ್ಕಂಥ ಅರಗಳು ಬೇರೆ ಬೇರೆ ಪ್ರಕಾರ, ಬೇರೆ ಬೇರೆ ಮಾದರಿ ಇರುವ ಆಕಾರದ ಫೈಲ್ಗಳು. ಇವುಗಳನ್ನು ಪ್ರತ್ಯೇಕ ಕಾರ್ಯನಿರ್ವಹಿಸಲು ಉಪಯೋಗ ಮಾಡುತ್ತೇವೆ. ಇನ್ ಅಡಿಷನ್ ಟು ದ ಕಾಮನ್ ಟೈಪ್ ಆಫ್ ಫೈಲ್ಸ್ ಆರ್ ಆಲ್ಸೋ ಅವೈಲೇಬಲ್ ಇನ್ ಎ ವೆರೈಟಿ ಆಫ್ ಶೇಪ್ಸ್ ಫಾರ್ ಸ್ಪೆಷಲ್ ಅಪ್ಲಿಕೇಶನ್ಸ್. ನೆಕ್ಸ್ಟ್, ಡಿಫ್ರೆಂಟ್ ಟೈಪ್ಸ್, ಬೇರೆ ಬೇರೆ ಪ್ರಕಾರದ ಅರಗಳು, ಡಿಫ್ರೆಂಟ್ ಟೈಪ್ಸ್. ಇಲ್ಲಿ ರಿಪ್ಲರ್ ಫೈಲ್ ಅಂತ ಬರ್ತಾ ಇದೆ. ರಿಪ್ಲರ್ ಫೈಲ್. ದೀಸ್ ಫೈಲ್ಸ್ ಆರ್ ಯೂಸ್ಡ್ ಫಾರ್ ಡೈ ಸಿಂಕಿಂಗ್ ಆ್ಯಂಡ್ ಇನ್ಗ್ರೇವಿಂಗ್ ಆ್ಯಂಡ್ ಇನ್ ಸಿಲ್ವರ್ ಸ್ಮಿತಿ ವರ್ಕ್. ದೇ ಆರ್ ಮೇಡ್ ಇನ್ ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ಸೈಜಸ್ ಆ್ಯಂಡ್ ಆರ್ ಮೇಡ್ ವಿತ್ ಸ್ಟ್ಯಾಂಡರ್ಡ್ ಕಟ್ ಆಫ್ teeth. These files are used for die sinking and engraving and in silver smithy work. They are made in different shapes and sizes and are made with standard cut off teeth. ನೋಡ್ರಿ, ಬೇರೆ ಬೇರೆ ಆಕಾರ ಮತ್ತು ಅಳತೆ ಹೊಂದಿದಂಥ ಫೈಲ್ಗಳು, ಉತ್ತಮ ಗುಣಮಟ್ಟ ಕತ್ತರಿಸುವ ತುದಿಗಳು, ಅವುಗಳಿಗೆ ಟೀಸ್ ಅಂತ ಹೇಳ್ತೀವಿ. ಈ ಫೈಲ್ಗಳನ್ನು ಸಿಲ್ವರ್ ಸ್ಮಿತಿ ಕಾರ್ಯನಿರ್ವಹಿಸುವಾಗ ಉಪಯೋಗ ಮಾಡುತ್ತೇವೆ. ಯಾವ್ರಿ? ಇದು ಒಂದು ಸಿಲ್ವರ್ ಸ್ಮಿತಿ ಅಂದ್ರೆ ಹೆಚ್ಚಾನೆಚ್ಚು ಏನಪ್ಪ ಅಂದ್ರೆ ಆಭರಣಗಳ ತಯಾರಿಕೆ ಮಾಡುವಂಥ ಸಂದರ್ಭದಲ್ಲಿ ನಾವೇನಂತ ಹೇಳ್ತೀವಿ? ಪತ್ತಾರ್ ಅಂತ ಹೇಳ್ತೀವಿ. ಆಭರಣಗಳನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚಾನೆಚ್ಚು ಯಾವ ಅಂತ ಹೇಳ್ತೀವಿ ನಾವು? ಬ್ಯಾರೆಟ್ ಫೈಲ್ಸ್ಗಳನ್ನು ಉಪಯೋಗ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಬರ್ತಾ ಇದರಲ್ಲಿ ಮಿಲ್ಸಾ ಫೈಲ್ ಅಂತ ಬರ್ತಾ ಇದೆ. ನೆಕ್ಸ್ಟ್ ಯಾವುದು ಬರ್ತಾ ಇದ್ದಾರೆ? ಮಿಲ್ಸಾ ಫೈಲ್ ಅಂತ ಬರ್ತಾ ಇದೆ. ಮಿಲ್ಸಾ ಫೈಲ್ಸ್ ಆರ್ ಯೂಸ್ವಲಿ ಫ್ಲ್ಯಾಟ್ ಆ್ಯಂಡ್ ಹ್ಯಾವ್ ಸ್ಕ್ವೇರ್ ಆರ್ ರೌಂಡೆಡ್ ಎಡ್ಜಸ್. ದೇ ಆರ್ ಯೂಸ್ಡ್ ಫಾರ್ ಶಾರ್ಪನಿಂಗ್ ಟೀತ್ ಆಫ್ ವುಡ್ ವರ್ಕಿಂಗ್ ಸಾಸ್ ಆ್ಯಂಡ್ ಆರ್ ಅವೈಲೇಬಲ್ ಇನ್ ಎ ಸಿಂಗಲ್ ಕಟ್ ಟೀತ್. ಏನಂತ ಹೇಳ್ತಾರೆ ಇಲ್ಲಿ? ಅದು ಮಿಲ್ಸಾ ಫೈಲ್ ಅನ್ನುವಂಥದ್ದು ಚಪ್ಪಟೆ ಮತ್ತು ಚೌಕ ಆಕಾರ ಹೊಂದಿದ್ದು ದುಂಡಾದ ತುದಿಗಳಿವೆ. ಕಟ್ಟಿಗೆ ಕೊರಿಯುವ ಕರಗಸದ ಹಲ್ಲುಗಳನ್ನು ಹರಿತು ಮಾಡಲು ಉಪಯೋಗ ಮಾಡುತ್ತಾರೆ. ಈ ಒಂದು ಫೈಲದ್ದು ಏನಪ್ಪ, ಒಂದು ಸಿಂಗಲ್ ಕಟ್ ಇರ್ತಾ ಇದೆ. ಇದೇನಿರ್ತಾ ಇದ್ದಾರೆ? ಸಿಂಗಲ್ ಕಟ್ ಇರ್ತಾ ಇದೆ. ಅಂದರೆ ಅದು ಚಪ್ಪಟೆ ಮತ್ತು ಚೌಕ ಆಕಾರ ಹೊಂದಿದ್ದು ದುಂಡಾದ ತುದಿಗಳಿವೆ. ಕಟ್ಟಿಗೆ ಕೊರಿಯುವ ಕರಗಸದ ಹಲ್ಲುಗಳನ್ನು ಹರಿತು ಮಾಡಲು ಉಪಯೋಗಿಸುವಂಥ ಒಂದು ಫೈಲ್ ಯಾವುದಪ್ಪ ಅಂದ್ರೆ ಮಿಲ್ಸಾ ಫೈಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ರಾಸಿಂಗ್ ಫೈಲ್ ಅಂತ ಬರ್ತಾ ಇದೆ. This file is used in the places of half round file. Each side of the file has a different curve. It is also known as a fish back file ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಅದಕ್ಕೆ? ಫಿಶ್ ಬ್ಯಾಕ್ ಫೈಲ್. ಹಾಫ್ ರೌಂಡ್ ಫೈಲ್ ಅದು ಯಾವ ರೀತಿ ಉಪಯೋಗ ಇದೆ ಅದೇ ರೀತಿಯಾಗಿ ಇದನ್ನು ಉಪಯೋಗ ಮಾಡ್ತೀವಿ. ಅದು ಏನಪ್ಪ ಅಂದರೆ ಡಿಫ್ರೆಂಟ್ ಕರ್ವ್ ಇದೆ, ಬೇರೆ ಬೇರೆ ಏನಪ್ಪ ಅಂದ್ರೆ ಕರ್ವ್ ಇದೆ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂತ ನಾವೇನಂತ ಹೇಳ್ತೀವಿ ಅಂದರೆ ಫಿಶ್ ಬ್ಯಾಕ್ ಫೈಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ರೀ? ಫಿಶ್ ಬ್ಯಾಕ್ ಫೈಲ್ ಅಂತ ಹೇಳ್ತೀವಿ. ಇದು ಏನಪ್ಪ ಅಂದ್ರೆ ಒಂದು ನೆಕ್ಸ್ಟ್ ಒಂದು ಯಾವುದು ಬರ್ತಾ ಇದೆ ಅಂತಂದ್ರೆ ನಮಗೆ ಬ್ಯಾರೆಟ್ ಫೈಲ್ ಅಂತ ಬರ್ತಾ ಇದೆ. ಯಾವುದು ಬರ್ತಾ ಇದೆ ರೀ? ಬ್ಯಾರೆಟ್ ಫೈಲ್ ಅನ್ನುವಂಥದ್ದು. ದಿಸ್ ಫೈಲ್ ಹ್ಯಾಸ್ ಎ ಫ್ಲ್ಯಾಟ್ ಟ್ರ್ಯಾಂಗ್ಯುಲರ್ ಫೇಸ್. ದಿಸ್ ಫೈಲ್ ಹ್ಯಾಸ್ ಎ ಫ್ಲ್ಯಾಟ್ ಟ್ರ್ಯಾಂಗ್ಯುಲರ್ ಫೇಸ್ with teeth on the wide face only. It is used for finishing sharp corners. ನೋಡ್ರಿ,
ದಿಸ್ ಫೈಲ್ ಆಸ್ ಎ ಫ್ಲ್ಯಾಟ್ ಟ್ರೆಂಗ್ಯುಲರ್ ಫೇಸ್ ಅಂತ ಹೇಳ್ತಾರೆ. ಟ್ರೆಂಗ್ಯುಲರ್ ಫೇಸ್ ಅಂತ ಹೇಳ್ತಾರೆ. ಚಪ್ಪಟೆ ಮತ್ತು ತ್ರಿಭುಜ ಮುಖ ಹೊಂದಿದ್ದು ಚಪ್ಪಟೆಯಾದ ಭಾಗದಲ್ಲಿ ಕತ್ತರಿಸುವ ತುದಿಗಳ ರಚನೆ ಮಾಡಿರ್ತಾರೆ. ಏನಪ್ಪ ಅಂದ್ರೆ ಕತ್ತರಿಸುವ ತುದಿಗಳು ಅಂತಂದರೆ ಟೀಸ್ ಅಂತ ಹೇಳ್ಬೋದು. ಹಲ್ಲುಗಳನ್ನು ಕತ್ತರಿಸುವಂಥ ತುದಿಗಳಿಗೆ ನಾವು ಟೀಸ್ ಅಂತ ಹೇಳ್ತೀವಿ. ಅಲ್ಲಿ ಒಂದು ಚಪ್ಪಟೆಯಾಗಿರ್ತಕ್ಕಂಥ ಭಾಗದಲ್ಲಿ ತುದಿಗಳನ್ನು ರಚನೆ ಮಾಡಿದ್ದಾರೆ. ಇದನ್ನು ಒಂದು ಬೇರೆ ಬೇರೆಯಾಗಿರ್ತಕ್ಕಂಥ ವಸ್ತುಗಳ ಮೂಲೆಗಳನ್ನು ನುಣುಪು ಮಾಡಲು ಈ ಫೈಲನ್ನು ಬ್ಯಾರೆಟ್ ಫೈಲನ್ನು ಉಪಯೋಗ ಮಾಡ್ತಾರೆ. ನೆಕ್ಸ್ಟ್ ಟಿಂಕರ್ ಫೈಲ್ ಅಂತ ಬರ್ತಾ ಇದೆ. ದಿಸ್ ಫೈಲ್ ಆಸ್ ಎ ರೆಕ್ಟ್ಯಾಂಗ್ಯುಲರ್ ಶೇಪ್ ವಿತ್ ಟೀತ್ only at the bottom face. A handle is provided on the top. This file is used for finishing automobile bodies after tinkering. ಇದು ಯಾವುದಪ್ಪ ಅಂದರೆ ಟಿಂಕರ್ ಫೈಲ್ ಅನ್ನುವಂಥದ್ದು ಏನಿದೆ ನೋಡಿರಿ. ಟಿಂಕರ್ ಫೈಲ್ ಅನ್ನುವಂಥದ್ದು ಆಯತ ಆಕಾರ ಹೊಂದಿದ್ದು ಇದರ ಕತ್ತರಿಸುವ ತುದಿಗಳು ಅಥವಾ ಟೀಸ್ ಅಂತ ಹೇಳ್ತೀವಿ ಕೆಳಭಾಗದಲ್ಲಿ ಮಾಡಿರ್ತಾರೆ. ಫೈಲದ ಮೇಲ್ಭಾಗದಲ್ಲಿ ಹಿಡಿದುಕೊಳ್ಳಲು ಒಂದು ಹಿಡಿಕೆ ಇರ್ತಾ ಇದೆ. ಆಟೋಮೊಬೈಲ್ ಬಾಡೀಸ್ಗಳನ್ನು ನುಣುಪು ಮಾಡಲು ಏನಪ್ಪ ಅಂದ್ರೆ ನಾವು ಉಪಯೋಗ ಮಾಡ್ತೀವಿ. ಯಾವಾಗಂದರೆ ಟಿಂಕರಿಂಗ್ ಮಾಡಿದ ನಂತರ. ಯಾವುದು ಆಟೋಮೊಬೈಲ್ ಬಾಡೀಸ್ಗಳನ್ನು ನುಣುಪು ಮಾಡಲು ಅಥವಾ ಫಿನಿಶಿಂಗ್ ಮಾಡಲು ಉಪಯೋಗ ಮಾಡ್ತಾರೆ. ಅದು ಟಿಂಕರಿಂಗ್ ಆದ ಬಳಿಕ. ಇನ್ನು ನೆಕ್ಸ್ಟ್ ಬರುವಂಥದ್ದು ಒಂದು ರೋಟ್ರಿ ಫೈಲ್ ಅಂತ ಬರ್ತಾ ಇದೆ. ಇದು ರೋಟ್ರಿ ಫೈಲ್ ಅನ್ನುವಂಥದ್ದು ದೀಸ್ ಫೈಲ್ಸ್ ಆರ್ ಅವೈಲೇಬಲ್ ವಿತ್ ರೌಂಡ್ ಶ್ಯಾಂಕ್. ದೇ ಆರ್ ಡ್ರೈವಿನ್ ಬೈ ಸ್ಪೆಷಲ್ ಮಷೀನ್ ವಿತ್ a portable motor and a flexible shaft. These are used in die sinking and mold making work. mold making work ಅಂತ ಹೇಳ್ತಾರೆ. ಇದು ಮೌಲ್ಡ್ ಮೇಕಿಂಗ್ ವರ್ಕ್ ಮಾಡುವಾಗ ಉಪಯೋಗ ಮಾಡ್ತಾರೆ. ಇದು ತಿರುಗಲಿಕ್ಕೆ ವಿದ್ಯುತ್ತಿನ ಒಂದು ಯಂತ್ರವನ್ನು ಅಲ್ಲಿ ಜೋಡಣೆಯನ್ನು ಮಾಡಿರ್ತಾರೆ. ಅಲ್ಲಿ ಫ್ಲೆಕ್ಸಿಬಲ್ ಶಾಫ್ಟ್ ಇದೆ. ಮೋಟರ್ ಆ್ಯಂಡ್ ಫ್ಲೆಕ್ಸಿಬಲ್ ಶಾಫ್ಟ್ ಅಂತೇಳಿದೆ. ಶಾಫ್ಟ್ ಅಂದ್ರೆ ಅಚ್ಚು ಮತ್ತು ಆ ಒಂದು ಮೋಟ್ರ್ ಏನಿದೆ ಇರೋದರಿಂದ ಆ ಫೈಲ್ ಏನಾಗ್ತಾ ಇದೆ ತಿರುಗ್ತಾ ಇದೆ. ಇಂಥ ಒಂದು ತಿರುಗುವಂಥ ಫೈಲ್ ಏನಿದೆ ಏನಪ್ಪ ಅಂದರೆ ಯೂಸ್ಡ್ ಇನ್ ಡೈ ಸಿಂಕಿಂಗ್ ಆ್ಯಂಡ್ ಮೌಲ್ಡ್ ಮೇಕಿಂಗ್ ವರ್ಕ್ ಅನ್ನುವಂಥದ್ದನ್ನು ನಾವು ಮಾಡ್ತೀವಿ. ನೆಕ್ಸ್ಟ್ ಬರುವಂಥದ್ದು ಮಷಿನ್ ಫೈಲ್ ಅಂತ ಬರ್ತಾ ಇದೆ. ಆ ಮಷಿನ್ ಫೈಲ್ದಲ್ಲಿ ಮಷಿನ್ ಫೈಲ್ಸ್ ಆರ್ ಆಫ್ ಡಬಲ್ ಕಟ್ ಹ್ಯಾವಿಂಗ್ ಹೋಲ್ಸ್ ಆರ್ ಪ್ರೊಜೆಕ್ಷನ್ ಟು ಫಿಕ್ಸ್ ಟು ದ ಹೋಲ್ಡರ್ ಆಫ್ ದ filing machine. The length and will vary as per to the machine capacity. As per to the machine capacity, these files are suitable for filing the inner and outer surfaces and are ideal for die sinking and other tool room work. ನೋಡಿ, ಟೂಲ್ ರೂಮ್ ವರ್ಕ್ ಮಾಡುವಾಗ ಮತ್ತು ಡೈ ಸಿಂಕಿಂಗ್ ಕಾರ್ಯಗಳನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಮಾಡ್ತೀವಿ. ಹೊರಭಾಗದ ಮತ್ತು ಒಳಭಾಗದ ಮೇಲ್ಮೈಗಳನ್ನು ಏನು ಮಾಡಲಿಕ್ಕೆ ಫೈಲಿಂಗ್ ಮಾಡಲಿಕ್ಕೆ ಉಪಯೋಗ ಮಾಡ್ತೀವಿ. ಏನಪ್ಪ ಅಂದ್ರೆ ದೀಸ್ ಫೈಲ್ಸ್ ಆರ್ ಸೂಟೇಬಲ್ ಫಾರ್ ಫೈಲಿಂಗ್ ಇನ್ನರ್ ಆ್ಯಂಡ್ ಔಟರ್ ಸರ್ಫೇಸಸ್. ಹೊರಭಾಗದ ಮತ್ತು ಒಳಭಾಗದ ಮೇಲ್ಮೈಗಳನ್ನು ನುಣುಪು ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಉಜ್ಜುವಂಥ ಸಂದರ್ಭದಲ್ಲಿ ಉಪಯೋಗಿಸುವಂಥದ್ದು. ದ ಲೆಂಗ್ತ್ ಆ್ಯಂಡ್ ಶೇಪ್ ವಿಲ್ ವೇರಿ ಆ್ಯಸ್ ಪರ್ ಟು ದ ಮಷಿನ್ ಕೆಪಾಸಿಟಿ. ಇನ್ನು ಅದರದ್ದು ಒಂದು ಉದ್ದ ಮತ್ತು ಬೇರೆ ಬೇರೆ ಆಕಾರದ ಅರಗಳನ್ನು ಅಥವಾ ಫೈಲ್ಗಳನ್ನು ಆಯ್ಕೆ ಮಾಡುವಂಥದ್ದು ಯಂತ್ರದ ಒಂದು ಸಾಮರ್ಥ್ಯದ ಮೇಲೆ ಅವಲಂಬನ ಆಗಿದೆ. ಈ ರೀತಿಯಾಗಿ ಬೇರೆ ಬೇರೆಯಾಗಿರ್ತಕ್ಕಂಥ ನಾವು ಮಷೀನ್ಸ್ ಫೈಲ್ಸ್ಗಳನ್ನು ಉಪಯೋಗ ಮಾಡ್ತೀವಿ. ಇಲ್ಲೇ ನಾವು ಮೊದಲನೇದು ನೋಡಿದ್ದೀವಿ. ಏನಪ್ಪ ಅಂದ್ರೆ ಮೊದಲನೇದು ನಾವು ಏನಪ್ಪ ಅಂದ್ರೆ ಒಂದು ಯಾವುದು ರಿಫ್ಲರ್ ಫೈಲ್ ಅಂತ ನೋಡಿದ್ದೀವಿ. ಆ ರಿಫ್ಲರ್ ಫೈಲದ ಬೇರೆ ಬೇರೆಯಾಗಿರ್ತಕ್ಕಂಥ ರಿಫ್ಲರ್ ಫೈಲ್ ಯಾವ ರೀತಿ ಇವೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಇವುಗಳಿಗೆ ಏನಂತ ಹೇಳ್ತಾರಪ್ಪ ಅಂದರೆ ರಿಫ್ಲರ್ ಫೈಲ್ ಅಂತ ಹೇಳ್ತಾರೆ. ಏನಪ್ಪ ಅಂದ್ರೆ ದೀಸ್ ಫೈಲ್ಸ್ ಯೂಸ್ಡ್ ಫಾರ್ ಡೈ ಸಿಂಕಿಂಗ್ ಆ್ಯಂಡ್ ಇನ್ಗ್ರೇವಿಂಗ್ ಇನ್ ಸಿಲ್ವರ್ ಸ್ಮಿತಿ ವರ್ಕ್. ದೇ ಆರ್ ಮೇಡ್ ಇನ್ ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ಆರ್ ಮೇಡ್ ವಿತ್ ಸ್ಟ್ಯಾಂಡರ್ಡ್ ಕಟ್ ಆಫ್ ಟೀತ್. ಇದು ಇಲ್ಲಿ ಕಾಣುವಂಥದ್ದು ಏನಿದೆ ರೀ, ಇವಕ್ಕೆ ನಾವು ರಿಪ್ಲರ್ ಫೈಲ್ ಅಂತ ಹೇಳ್ತೀವಿ. ರಿಪ್ಲರ್ ಫೈಲ್ ಅಂತ ಹೇಳ್ತೀವಿ. ಇನ್ನು ನಾವು ಮಷೀನ್ ಮಿಲ್ಸಾ ಫೈಲ್ ಅಂತ ನೋಡಿದ್ದೀವಿ. ನಂಬರ್ 2 ಏನಪ್ಪ ಅಂದ್ರೆ ಮಿಲ್ಸಾ ಫೈಲ್ ಅಂತಿದೆ. ಆ ಮಿಲ್ಸಾ ಫೈಲನ್ನು ಈ ಒಂದು ಫಿಗರ್ದಲ್ಲಿ ನಾವು ನೋಡ್ಬೋದು. ಈ ರೀತಿಯಾಗಿರ್ತಕ್ಕಂಥದ್ದು ಏನಿದೆಯಪ್ಪ ಅಂದ್ರೆ ನಾವು ಮಿಲ್ಸಾ ಫೈಲನ್ನು ನೋಡ್ಬೋದು. ಇಲ್ಲಿ ಕಾಣಿಸುವಂಥದ್ದು ಏನಿದೆ ನೋಡ್ರಿ, ಇವು ಮಿಲ್ಸಾ
ಫೈಲ್ ಅಂತ ಹೇಳ್ತೀವಿ. ಇಲ್ಲಿ ಈ ಫಿಗರ್ದಲ್ಲಿ ಕಾಣುವಂಥದ್ದು ಏನಿದೆ ರೀ, ಮಿಲ್ಸಾ ಫೈಲ್ ಅಂತ ಹೇಳ್ತೀವಿ. ಇದು ಮಿಲ್ಸಾ ಫೈಲ್ಸ್ ಆರ್ ಯೂಸ್ವಲಿ ಫ್ಲ್ಯಾಟ್ ಇದೆ ಆ್ಯಂಡ್ ಹ್ಯಾವ್ ಸ್ಕ್ವೇರ್ ಆರ್ ರೌಂಡೆಡ್ ಎಡ್ಜಸ್. ಸ್ಕ್ವೇರ್ ಆರ್ ರೌಂಡೆಡ್ ಎಡ್ಜಸ್. These are used for sharpening of teeth of woodworking saws. ಇದು ಮಿಲ್ಸಾ ಫೈಲ್. ಈ ಒಂದು ಫಿಗರ್ದಲ್ಲಿ ಕಾಣಿಸುವಂಥದ್ದು ಅಥವಾ ಇಲ್ಲಿ ನಾವು ನೋಡುವಂಥದ್ದು ಏನಿದೆಪ್ಪ ಅಂದ್ರೆ ನಾವು ಮಿಲ್ಸಾ ಫೈಲ್ ಅಂತ ಹೇಳ್ತೀವಿ. ಏನಪ್ಪ, ಕಟ್ಟಿಗೆ ಕುರಿಯುವಂಥ ಏನು ಒಂದು ಕರ್ಗಸ್ ಅಂತ ಹೇಳ್ತೀವಿ, ಆ ಟೀಸ್ಗಳನ್ನು ಹರಿದು ಮಾಡಲಿಕ್ಕೆ ನಾವು ಉಪಯೋಗಿಸುವಂಥ ಒಂದು ಏನು ಫೈಲ್ ಅಂತ ಹೇಳ್ಬೋದು. ಅದಕ್ಕೆ ನಾವು ಅರಗಳು ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ಯಾವುದು ಬರ್ತಾ ಇದೆಯಪ್ಪ ಅಂದರೆ ನಮಗೆ ಕ್ರಾಸಿಂಗ್ ಫೈಲ್ ಅಂತ ಬರ್ತಾ ಇದೆ. ಇಲ್ಲಿ ಕಾಣಿಸುವಂಥದ್ದು ಏನಿದೆಯಪ್ಪ ಅಂದ್ರೆ ಇದು ಕ್ರಾಸಿಂಗ್ ಫೈಲ್ ಅಂತ ಹೇಳ್ತೀವಿ. ಈ ಕ್ರಾಸಿಂಗ್ ಫೈಲ್ ಏನಿದೆ, ಯೂಸ್ಡ್ ಇನ್ ದ ಪ್ಲೇಸಸ್ ಆಫ್ ಹಾಫ್ ರೌಂಡ್ ಫೈಲ್. ಈಚ್ ಸೈಡ್ ಆಫ್ ದ ಫೈಲ್ ಆ್ಯಸ್ ಡಿಫ್ರೆಂಟ್ ಕರ್ವ್. ಏನಪ್ಪ, ಡಿಫ್ರೆಂಟ್ ಕರ್ವ್ ಇದೆ. ಏನಪ್ಪ ಅಂದ್ರೆ ಹಾಫ್ ರೌಂಡ್ ಫೈಲದ್ದು ನಮ್ಗೆ ಗೊತ್ತಿದೆ ಯಾವುದಕ್ಕೆ ಉಪಯೋಗ ಮಾಡ್ತೀವಿ ಅನ್ನುವಂಥದ್ದು. ಆಮೇಲೆ ಅದರ ಒಂದು ನಮಗೆ ಫ್ಯೂಚರು ಗೊತ್ತಿದೆ, ಅದರ ರಚನೆಯನ್ನು ಕೂಡ ಗೊತ್ತಿದೆ. ಆಮೇಲೆ ಇದಕ್ಕೆ ಇನ್ನೊಂದು ಹೆಸರು ಏನಂತಂತ ಹೇಳ್ತಾರೆ, ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಎ ಫಿಶ್ ಬ್ಯಾಗ್ ಫೈಲ್ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಹೆಸರು ಏನು ರೀ, ಫಿಶ್ ಬ್ಯಾಗ್ ಫೈಲ್ ಅಂತ ಹೇಳ್ತಾರೆ. ಇಲ್ಲಿ ಕಾಣುವಂಥದ್ದು ಏನಿದೆಪ್ಪ ಅಂದ್ರೆ ಇದಕ್ಕೆ ನಾವು ಏನಂತ ಹೇಳ್ತೀವಿ, ಒಂದು ಯಾವ ಫೈಲ್ ಇದು, ಇಲ್ಲಿ ಕಾಣುವಂಥದ್ದು ಒಂದು ಕ್ರಾಸಿಂಗ್ ಫೈಲ್ ಅಂತ ಹೇಳ್ತೀವಿ. ಕ್ರಾಸಿಂಗ್ ಫೈಲಿಗೆ ಇನ್ನೊಂದು ಹೆಸರು ಏನಿದೆಪ್ಪ ಅಂದ್ರೆ ಫಿಶ್ ಬ್ಯಾಗ್ ಫೈಲ್ ಅಂತ ಹೇಳ್ತವೆ. ಇನ್ನು ನೆಕ್ಸ್ಟ್ ಈ ಕೆಳಗಡೆ ಕಾಣುವಂಥದ್ದು ಇಲ್ಲಿದೆ ನೋಡ್ರಿ, ಇದಕ್ಕೆ ಏನಂತ ಹೇಳ್ತೀವಪ್ಪ ಅಂದ್ರೆ ನಾವು ಒಂದು ಬ್ಯಾರೆಟ್ ಫೈಲ್ ಅಂತ ಹೇಳ್ತೀವಿ. ದಿಸ್ ಫೈಲ್ ಹ್ಯಾಸ್ ಎ ಫ್ಲ್ಯಾಟ್ ಟ್ರೆಂಗ್ಯುಲರ್ ಫೇಸ್. ಟ್ರೆಂಗ್ಯುಲರ್ ಆಯತಾಕಾರ ಇದ್ದಿದ್ದು, ಟೀತ್ ಆನ್ ದ ವೈಡ್ ಫೇಸ್ ಓನ್ಲಿ. ಟೀತ್ ಆನ್ ದ ವೈಡ್ ಫೇಸ್ ಓನ್ಲಿ. ವೈಡ್ ಫೇಸ್ ಓನ್ಲಿ ಅಂದ್ರೆ ಇಲ್ಲಿ ಅಗಲವಾಗಿರ್ತಕ್ಕಂಥ ಒಂದು ಕೆಳಭಾಗದಲ್ಲಿ ಏನು ಮಾಡಿದ್ದಾರೆ, ಟೀಸ್ಗಳನ್ನು ರಚನೆ ಮಾಡಿದ್ದಾರೆ. ಆಮೇಲೆ ಇದನ್ನು ಇಟ್ ಈಸ್ ಯೂಸ್ಡ್ ಫಾರ್ ಫಿನಿಶಿಂಗ್ ದಿ ಶಾರ್ಪ್ ಕಾರ್ನರ್ಸ್. ಇಟ್ ಈಸ್ ಯೂಸ್ಡ್ ಫಾರ್ ಫಿನಿಶಿಂಗ್ ದಿ ಶಾರ್ಪ್ ಕಾರ್ನರ್ಸ್. ಇನ್ನು ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂತ ನಮಗೆ ಇಲ್ಲಿ ಕಾಣಿಸುವಂಥದ್ದು ಏನಿದೆ, ಇದಕ್ಕೆ ನಾವು ಟಿಂಕರ್ ಫೈಲ್ ಅಂತ ಹೇಳ್ತೀವಿ. ಇದಕ್ಕೆ ಏನಂತ ಹೇಳ್ತೀವಿ ರೀ, ಟಿಂಕರ್ ಫೈಲ್ ಅಂತ ಹೇಳ್ತೀವಿ. ಇದು ಒಂದು ಏನಪ್ಪ, ಇದು ಹ್ಯಾಂಡಲ್ ಅಂತ ಹೇಳ್ತೀವಿ, ಕಟ್ಟಿಗೆ ಕೈ ಹಿಡಿಕೆ ಅಂತ ಹೇಳ್ತೀವಿ ನೋಡ್ರಿ. ಇಲ್ಲೇ ದಿಸ್ ಫೈಲ್ ಆಸ್ ಎ ರೆಕ್ಟ್ಯಾಂಗ್ಯುಲರ್ ಶೇಪ್ ವಿತ್ ಟೀತ್ ಒನ್ಲಿ ಎಟ್ ದ ಬಾಟಮ್ ಫೇಸ್. ಏನಪ್ಪ, ಟೀತ್ ಒನ್ಲಿ ಎಟ್ ದ ಬಾಟಮ್ ಫೇಸ್. ಏನಪ್ಪ ಅಂದ್ರೆ ಕೆಳಭಾಗದಲ್ಲಿ ಟೀಸ್ಗಳಿವೆ, ಕತ್ತರಿಸುವಂಥ ತುದಿಗಳಿವೆ. ಆಯತ ಆಕಾರ ಹೊಂದಿದ್ದು ಏನಪ್ಪ, ಆಯತ ಆಕಾರ ಹೊಂದಂಥ ಒಂದು ಫೈಲ್ ಏನಿದೆ, ಕೆಳಭಾಗದಲ್ಲಿ ಮಾತ್ರ ಅವುಗಳನ್ನು ಕತ್ತರಿಸುವಂಥ ಏನು ಮಾಡಿದ್ದಾರೆ, ಟೀಸ್ಗಳನ್ನು ರಚನೆ ಮಾಡಿದ್ದು. ಹ್ಯಾಂಡಲ್ ಈಸ್ ಪ್ರೊವೈಡೆಡ್ ಆನ್ ದ ಟಾಪ್. ಇಲ್ಲಿ ಏನು ಮಾಡಿದ್ದಾರೆ, ಹ್ಯಾಂಡಲ್ ಮಾತ್ರ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಹಿಡ್ಕೊಳ್ಳಿಕ್ಕೆ ಟಾಪ್ದಲ್ಲಿದೆ. ದಿಸ್ ಫೈಲ್ ಈಸ್ ಯೂಸ್ಡ್ ಫಾರ್ ಫಿನಿಶಿಂಗ್ ಆಟೋಮೊಬೈಲ್ ಬಾಡೀಸ್ ಆಫ್ಟರ್ ಟಿಂಕ್ರಿಂಗ್ ಮಾಡಿದ ಬಳಿಕ ಏನಪ್ಪ ಅಂದ್ರೆ ಆಟೋಮೊಬೈಲ್ ಬಾಡಿಗಳನ್ನು ಏನಪ್ಪ ಅಂದ್ರೆ ನುಣುಕು ಮಾಡಲಿಕ್ಕೆ, ಫಿನಿಶಿಂಗ್ ಮಾಡಲಿಕ್ಕೆ ಉಪಯೋಗಿಸುವಂಥ ಒಂದು ಏನಂತ ಹೇಳ್ತೀವಿ ನಾವು, ಫೈಲ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ರೋಟ್ರಿ ಫೈಲ್ ಅಂತ ಹೇಳ್ತೀವಿ. ಈ ಒಂದು ಫಿಗರ್ದಲ್ಲಿ ಕಾಣಿಸುವಂಥ ಎಲ್ಲ ಏನಪ್ಪ ಅಂದ್ರೆ ರೋಟ್ರಿ ಫೈಲ್ಸ್ ಅಂತ. ದೀಸ್ ಫೈಲ್ಸ್ ಅವೈಲೇಬಲ್ ವಿತ್ ರೌಂಡ್ ಶ್ಯಾಂಕ್. ಇವೆಲ್ಲ ಏನಂತ ಹೇಳ್ತೀವಿ ರೀ, ಇದಕ್ಕೆ ರೌಂಡ್ ಶ್ಯಾಂಕ್ ಅಂತ ಹೇಳ್ತೀವಿ. ಇದು ರೌಂಡ್ ಇದೆ, ಇಲ್ಲಿ ರೌಂಡ್ ಇದೆ, ಆಮೇಲೆ ಇದು ರೌಂಡ್ ಇದೆ, ಇಲ್ಲಿ ರೌಂಡ್ ಇದೆ, ಇವೆಲ್ಲ ರೌಂಡ್ ಶ್ಯಾಂಕ್ ಅಂತ ಹೇಳ್ತೀವಿ. ದೀಸ್ ಫೈಲ್ಸ್ ಆರ್ ಅವೈಲೇಬಲ್ ವಿತ್ ರೌಂಡ್ ಶ್ಯಾಂಕ್. ದೇ ಆರ್ ಡ್ರೈವಿನ್ ಬೈ ಸ್ಪೆಷಲ್ ಮಷೀನ್ ವಿತ್ ಎ ಪೋರ್ಟೇಬಲ್ ಮೋಟರ್ ಆ್ಯಂಡ್ ಫ್ಲೆಕ್ಸಿಬಲ್ ಶಾಫ್ಟ್. ಏನಪ್ಪ ಅಂದ್ರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಏನು ಒಂದು ಮಷೀನ್ ಇದೆ, ಏನಿದೆ ರೀ, ಪೋರ್ಟೇಬಲ್ ಮೋಟಾರ್, ಏನು ಮೋಟ್ರ್ ಇದೆ, ಫ್ಲೆಕ್ಸಿಬಲ್ ಶಾಫ್ಟ್ ಇದೆ. ಎದ್ರ ಸಲುವಾಗಿ ಅಂದ್ರೆ ಅದು ತಿರುಗುವ ಸಲುವಾಗಿ. ದೇ ಆರ್ ಡ್ರೈವಿನ್ ಬೈ ಸ್ಪೆಷಲ್ ಮಷೀನ್ ವಿತ್ ಪೋರ್ಟೇಬಲ್ ಮೋಟರ್ ಆ್ಯಂಡ್ ಫ್ಲೆಕ್ಸಿಬಲ್ ಶಾಫ್ಟ್. These are used in die sinking and mold making work. ಏನಪ್ಪ, ಡೈ ಸಿಂಕಿಂಗ್ ಆ್ಯಂಡ್ ಮೋಲ್ಡ್ ಮೇಕಿಂಗ್ ವರ್ಕ್ಗಳಿಗೆ ನಾವು ಏನಪ್ಪ ಅಂದ್ರೆ ಉಪಯೋಗ ಮಾಡುವಂಥದ್ದು. ಇವೆಲ್ಲ ಏನಪ್ಪ ಇಲ್ಲಿ ನಾವು ಕಾಣುವಂಥದ್ದು ಏನಿದೆ, ಇವು ನಾವು ಏನಂತ ಹೇಳ್ತೀವಿ, ರೋಟ್ರಿ ಫೈಲ್. ರೋಟ್ರಿ ಅಂದರೆ ತಿರುಗುವಂಥದ್ದು. ಡ್ರೈವಿನ್ ಬೈ ಸ್ಪೆಷಲ್ ಮಷೀನ್. ಏನಪ್ಪ ಅಂದ್ರೆ ಆ ಫೈಲ್ಗಳನ್ನು ತಿರುಗಲಿಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಮೋಟ್ರ್ ಇದೆ, ಮೋಟ್ರಲ್ಲಿ ಫಿಟ್ ಮಾಡಿದ್ದಾರೆ, ಹೌದಲ್ರಿ. ಅದಕ್ಕೆ ನಾವು ಅದನ್ನೇನು ಮಾಡ್ತೀವಿ, ರೋಟ್ರಿ ಫೈಲ್ಗಳನ್ನು ಯಾವ ಒಂದು ಮೋಲ್ಡ್ ಮೇಕಿಂಗ್ ಇರ್ಬೋದು, ಡೈ ಸಿಂಕಿಂಗ್, ಇವುಗಳನ್ನು ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಉಪಯೋಗಿಸುವಂಥ
ಪ್ರತ್ಯೇಕವಾಗಿರ್ತಕ್ಕಂಥ ಫೈಲ್ಗಳು ಸ್ಪೆಷಲ್ ಫೈಲ್ಸ್ಗಳು ಅಂತ ಹೇಳಿ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬರುವಂಥದ್ದು ಏನಿವೆ ನೋಡ್ರಿ, ಕಾಣಿಸುವಂಥದ್ದು ಈ ಫಿಗರ್ದಲ್ಲಿ ಎಲ್ಲ ಕಾಣಿಸುವಂಥದ್ದು ಇದೇನಪ್ಪ ಅಂದ್ರೆ ಇಲ್ಲಿ ಒಂದು ಫೈಲ್ ಇದೆ, ಇಲ್ಲಿ ಒಂದು ಫೈಲ್ ಇದೆ, ಇಲ್ಲಿ ಒಂದು ಫೈಲ್ ಇದೆ. ಇವು ಮೂರು ಫೈಲ್ಗಳು ಏನಪ್ಪ ಅಂದ್ರೆ ನಾವು ಮಷೀನ್ ಫೈಲ್ಸ್ ಅಂತ ಹೇಳ್ತೀವಿ. ಮಷೀನ್ ಫೈಲ್ಸ್ ಆರ್ ಡಬಲ್ ಕಟ್ ಏನಿವೆ ರೀ, ಇವು ಡಬಲ್ ಕಟ್ ಹ್ಯಾವಿಂಗ್ ಹೋಲ್ಸ್ ಆರ್ ಪ್ರೊಜೆಕ್ಷನ್ ಟು ದ ಫಿಕ್ಸ್ ಟು ದ ಹೋಲ್ಡರ್ ಆಫ್ ದ ಮಷೀನ್. ಏನಪ್ಪ ಅಂದ್ರೆ ಅಲ್ಲಿ ಎರಡೂ ಒಂದು ಹೋಲ್ಸ್ಗಳಿವೆ. ಎದಕ್ಕೆ ರೀ? ಪ್ರೊಜೆಕ್ಷನ್ ಟು ಫಿಕ್ಸ್ ಟು ದ ಹೋಲ್ಡರ್ ಆಫ್ ದ ಫೈಲಿಂಗ್ ಮಷೀನ್. ಏನಪ್ಪ ಅಂದ್ರೆ ಆ ಒಂದು ಫೈಲಿಂಗ್ ಮಷೀನ್ದಲ್ಲಿ ಫಿಟ್ ಮಾಡಲಿಕ್ಕೆ ಏನಿದೆ ರೀ, ಒಂದು ಅದಕ್ಕೆ ಒಂದು ಹೋಲ್ಡ್ರ್ ಇದ್ದಂಥದ್ದು. ಹೋಲ್ಡ್ರದಲ್ಲಿ ಏನು ಮಾಡ್ತೀವಿ ನಾವು? ಫಿಕ್ಸ್ ಹೋಲ್ಡರ್ ಆಫ್ ದ ಫೈಲಿಂಗ್ ಮಷೀನ್. ಆ ಮಷೀನ್ದಲ್ಲಿ ಏನಪ್ಪ ಇವು ಫಿಟ್ ಮಾಡ್ತೀವಿ. ದ ಲೆಂಗ್ತ್ ಆ್ಯಂಡ್ ಸೇಪ್ ವಿಲ್ ವೇರಿ ಆ್ಯಸ್ ಪರ್ ಟು ದ ಮಷೀನ್ ಕೆಪಾಸಿಟಿ. ಅದರ ಒಂದು ಬೇರೆ ಬೇರೆಯಾಗಿರ್ತಕ್ಕಂಥ ಮಷೀನ್ ಫೈಲ್ಗಳನ್ನು ಆಯ್ಕೆ ಮಾಡುವಂಥದ್ದು ಯಂತ್ರದ ಸಾಮರ್ಥ್ಯದ ಮೇಲೆ ಅವಲಂಬನ ಆಗಿದೆ. ಇದು ಸೂಟೇಬಲ್ ಫಾರ್ ಫೈಲಿಂಗ್ ದಿ ಇನ್ನರ್ ಆ್ಯಂಡ್ ಔಟರ್ ಸರ್ಫೇಸಸ್. ಫೈಲಿಂಗ್ ದಿ ಇನ್ನರ್ ಆ್ಯಂಡ್ ಔಟರ್ ಸರ್ಫೇಸಸ್, ಹೊರಭಾಗದ ಮತ್ತು ಒಳಭಾಗದ ಮೇಲ್ಮೈಯನ್ನು ಉಜ್ಜಲಿಕ್ಕೆ ಉಪಯೋಗ ಮಾಡುವಂಥದ್ದು. ಇನ್ನು ಈ ಹೆಚ್ಚು ಏನಪ್ಪ ಅಂದ್ರೆ ಡೈ ಸಿಂಕಿಂಗ್ ಆ್ಯಂಡ್ ಟೂಲ್ ರೂಮ್ ವರ್ಕ್ ಮಾಡುವಾಗ ಈ ಒಂದು ನಾವು ಅರಗಳನ್ನು ಉಪಯೋಗ ಮಾಡ್ತೀವಿ. ಅಂದ್ರೆ ಸ್ಪೆಷಲ್ ಫೈಲ್ಸ್ಗಳಂತ ಹೇಳ್ತೀವಿ. ಸ್ಪೆಷಲ್ ಫೈಲ್ಸ್ಗಳನ್ನು, ಸ್ಪೆಷಲ್ ಅಂದರೆ ಪ್ರತ್ಯೇಕವಾಗಿ, ಇಲ್ಲಿ ಪ್ರತ್ಯೇಕವಾಗಿ ಏನಪ್ಪ ಅಂದ್ರೆ ನಾವು ಕಾರ್ಯಗಳನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಇವೆಲ್ಲ ಸ್ಪೆಷಲ್ ಫೈಲ್ಸ್ಗಳನ್ನು ನಾವು ಉಪಯೋಗ ಮಾಡುವಂಥದ್ದು. ಇಲ್ಲಿ ಏನು ಬರ್ತಾ ಇದೆಯಪ್ಪ ಅಂದರೆ ರಿಪ್ಲರ್ ಫೈಲ್ ಅಂತ ಬರ್ತಾ ಇದೆ, ಮಿಲ್ಸಾ ಫೈಲ್ಸ್ ಅಂತ ಬರ್ತಾ ಇದೆ, ಕ್ರಾಸಿಂಗ್ ಫೈಲ್ ಅಂತ ಬರ್ತಾ ಇದೆ, ಬ್ಯಾರೆಟ್ ಫೈಲ್ ಅಂತ ಬರ್ತಾ ಇದೆ, ಟಿಂಕರ್ ಫೈಲ್ ಅಂತ ಬರ್ತಾ ಇದೆ, ರೋಟ್ರಿ ಫೈಲ್ ಅಂತ ಬರ್ತಾ ಇದೆ, ಮಷೀನ್ ಫೈಲ್ಸ್ ಅಂತ ಬರ್ತಾ ಇದೆ. ಇವೆಲ್ಲ ಡಿಫ್ರೆಂಟ್ ಟೈಪ್ ಫೈಲ್ಸ್ ಅಂತ ಹೇಳ್ತೀವಿ. ಇವಕ್ಕೆಲ್ಲ ಏನಪ್ಪ ಅಂದ್ರೆ ಡಿಫ್ರೆಂಟ್ ಟೈಪ್ ಫೈಲ್ಸ್ ಅನ್ನುವಂಥದ್ದು ನಾವು ಬೇರೆ ಬೇರೆಯಾಗಿ ಇಲ್ಲಿ ಇವುಗಳನ್ನು ನೋಡುವಂಥದ್ದು. ಇಲ್ಲೇ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಈ ಫೈಲ್ಗಳಲ್ಲಿ ಏನಿದೆಪ್ಪ ಅಂದ್ರೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡುವಂಥದ್ದು ಏನಪ್ಪ ಬೇರೆ ಬೇರೆಯಾಗಿರ್ತಕ್ಕಂಥದ್ದು. ಇನ್ ಅಡಿಷನ್ ಟು ದ ಕಾಮನ್ ಟೈಪ್ ಆಫ್ ಫೈಲ್ಸ್, ಫೈಲ್ಸ್ ಆರ್ ಆಲ್ಸೋ ಅವೈಲೇಬಲ್ ಇನ್ variety of shapes ಫಾರ್ ಸ್ಪೆಷಲ್ ಅಪ್ಲಿಕೇಶನ್ಸ್. ಸ್ಪೆಷಲ್ ಅಪ್ಲಿಕೇಶನ್ಸ್ ಪ್ರತ್ಯೇಕವಾಗಿರ್ತಕ್ಕಂಥ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಉಪಯೋಗ ಮಾಡುವಂಥದ್ದು. ಅದೇ ರೀತಿಯಾಗಿ ನಾವು ರಿಪ್ಲರ್ ಫೈಲ್ ಅಂತ ಹೇಳ್ತೀವಿ, ಮಿಲ್ಸಾ ಫೈಲ್ ಅಂತ ಹೇಳ್ತೀವಿ, ಕ್ರಾಸಿಂಗ್ ಫೈಲ್ ಅಂತ ಹೇಳ್ತೀವಿ, ಬ್ಯಾರೆಟ್ ಫೈಲ್ ಅಂತ ಹೇಳ್ತೀವಿ, ಟಿಂಕರ್ ಫೈಲ್ ಅಂತ ಹೇಳ್ತೀವಿ, ರೋಟ್ರಿ ಫೈಲ್ ಅಂತ ಹೇಳ್ತೀವಿ, ಮಷೀನ್ ಫೈಲ್ಸ್ ಅಂತ ಹೇಳ್ತೀವಿ. ಇವು ಏನಪ್ಪ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೆಷಲ್ ಫೈಲ್ಸ್ ಆ್ಯಂಡ್ ಯೂಜಸ್. ಇವು ಬೇರೆ ಬೇರೆ ಪ್ರಕಾರದ ಪ್ರತ್ಯೇಕವಾಗಿರ್ತಕ್ಕಂಥ ಅರಗಳು ಮತ್ತು ಅವುಗಳ ಉಪಯೋಗ. ಇವು ನಾವು ಏನಪ್ಪ ಅಂದ್ರೆ ಫೈಲ್ ಅಂದಾಗ ನಿಡಲ್ ಫೈಲ್ಸ್ ಇದೆ. ಏನಪ್ಪ ಅಂದರೆ ನಿಡಲ್ ಫೈಲ್ಸ್ ಅಂತ ಬರ್ತಾ ಇದೆ, ಕಟ್ಸ್ ಆಫ್ ಫೈಲ್ ಅಂತ ಬರ್ತಾ ಇದೆ, ಗ್ರೇಡ್ಸ್ ಆಫ್ ಫೈಲ್ಸ್ ಅಂತ ಬರ್ತಾ ಇದೆ, ಎಲಿಮೆಂಟ್ಸ್ ಆಫ್ ಫೈಲ್ಸ್ ಅಂತ ಬರ್ತಾ ಇದೆ. ನಾವು ಹಿಂದಿನ ಒಂದು ಲೆಸನ್ಗಳಲ್ಲಿ ಇವುಗಳನ್ನೆಲ್ಲ ಏನಪ್ಪ ಅಂದ್ರೆ ಚರ್ಚೆ ಮಾಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. ಆದರೆ ಈ ಸ್ಪೆಷಲ್ ಫೈಲ್ಸ್ ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗಿದೆ. ಇಲ್ಲಿ ರಿಪ್ಲರ್ ಫೈಲ್ ಅನ್ನುವಂಥದ್ದು, ಮಿಲ್ಸಾ ಫೈಲ್ ಅನ್ನುವಂಥದ್ದು, ಕ್ರಾಸಿಂಗ್ ಫೈಲ್ ಅನ್ನುವಂಥದ್ದು, ಬ್ಯಾರೆಟ್ ಫೈಲ್ ಅನ್ನುವಂಥದ್ದು, ಟಿಂಕರ್ ಫೈಲ್ ಅನ್ನುವಂಥದ್ದು, ರೋಟ್ರಿ ಫೈಲ್, ಮಷೀನ್ ಫೈಲ್ ಪ್ರತ್ಯೇಕವಾಗಿರ್ತಕ್ಕಂಥ ಅರಗಳು ಅಥವಾ ಅದಕ್ಕೇನಂತ ಹೇಳ್ತೀವಿ ಫೈಲ್ಸ್ ಅಂತ ಹೇಳ್ತೀವಿ. ಇವು ಏನಪ್ಪ ಅಂದ್ರೆ ಭಾಳ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು. ಅದರ ಸಲುವಾಗಿ ಈ ಒಂದು ನೆಕ್ಸ್ಟ್ ಏನಪ್ಪ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಒಂದು ಲೆಸನ್ದಲ್ಲಿ ಸ್ಕ್ರೇಪರ್ಸ್ ಅಂತ ಬರ್ತಾ ಇದೆ. ಆ ಸ್ಕ್ರೇಪರ್ಸನ್ನು ಮುಂದಿನ ಲೆಸನ್ದಲ್ಲಿ ನಾವು ನೋಡೋಣಂತ. ಅದನ್ನೆಲ್ಲ ಏನಪ್ಪ ಅಂದ್ರೆ ನೀವು ಪ್ರತಿಯೊಬ್ಬರು ಆ ಸ್ಕ್ರೇಪರ್ಸ್ ಅನ್ನುವಂಥದ್ದು ಏನಿದೆ ಪಾಠವನ್ನು ನೀವು ಏನು ಮಾಡ್ಕೊಂಬರ್ಬೇಕು, ಅದನ್ನು ಸ್ವಲ್ಪ ನೋಡ್ಕೊಂಬರ್ಬೇಕು. ನೆಕ್ಸ್ಟ್ ಮುಂದಿನ ಪಾಠ ಯಾವುದಿದೆ ರೀ? ಸ್ಕ್ರೇಪರ್ಸ್, ಡಿಫ್ರೆಂಟ್ ಟೈಪ್ ಸ್ಕ್ರೇಪರ್ಸ್ ಆ್ಯಂಡ್ ಯೂಜಸ್.